ಕನಸಿನಿಂದ ಪ್ರೇರಿತ ಭಾವನೆಯಿಂದ ಚಲಿಸುವ ಮೀನರಾಶಿಯವರೇ, 2026 ಬರುತ್ತಿದೆ ಅಲ್ವೇ? ಅದರ ಮುಂಚೆ ಇರುವ ಈ ಉಳಿದ 45 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಅಮೂಲ್ಯ ಸಮಯ. ಈ ಅವಧಿಯಲ್ಲಿ ನೀವು ಹೇಗೆ ತಯಾರಿ ಮಾಡಿಕೊಳ್ಳಬೇಕು, ಹಳೆಯ ಪಾಠಗಳಿಂದ ಏನು ಕಲಿಯಬೇಕು, ಹೊಸ ವರ್ಷವನ್ನು ಹೇಗೆ ಪ್ರಾರಂಭಿಸಬೇಕು, ಎಲ್ಲದರ ಉತ್ತರ ಈ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿ ಸಿಗಲಿದೆ. ಆದರೆ ಪ್ರಾರಂಭಿಸುವ ಮೊದಲು ನಿಮ್ಮ ರಾಶಿಯ ಅಧಿಪತಿಯಾದ ಗುರು ಬೃಹಸ್ಪತಿ ಹಾಗೂ ನಿಮ್ಮ ಅದೃಷ್ಟ ದೇವತೆಯಾದ ಶ್ರೀ ಮಹಾವಿಷ್ಣು ಹಾಗೂ ಲಕ್ಷ್ಮೀದೇವಿಯ ಹೆಸರನ್ನು ಕಾಮೆಂಟ್ ಮಾಡುವುದರ ಮೂಲಕ ಈ ಆಧ್ಯಾತ್ಮಿಕ ಕ್ಷಣವನ್ನು ಪ್ರಾರಂಭಿಸೋಣ ಬನ್ನಿ. ನಮಸ್ತೆ. ಮೀನರಾಶಿಯವರು ನೀರಿನಂತೆ ಹರಿಯುವ ಮನಸ್ಸು, ದಯೆಯಿಂದ ತುಂಬಿರುವ ಹೃದಯ. ನೀವು ಕನಸು ಕಾಣುವವರು, ಆ ಕನಸುಗಳನ್ನು ನಿಜಗೊಳಿಸಲು ಶ್ರಮಿಸುವವರು. ನಿಮ್ಮೊಳಗಿನ ಕರುಣೆ ಮತ್ತು ಕಲಾತ್ಮಕತೆ ಈ ಜಗತ್ತಿಗೆ ಒಂದು ಹೊಸ ಬೆಳಕು ನೀಡುತ್ತದೆ. 2025 ವರ್ಷ ನಿಮಗೆ ಆತ್ಮಾವಲೋಕನದ ವರ್ಷವಾಗಿತ್ತು. ನೀವು ತುಂಬಾ ವಿಷಯಗಳನ್ನು ಒಳಗೆ ಚಿಂತಿಸಿದ್ದೀರಿ. ಕೆಲವರು ತಮ್ಮ ಜೀವನದ ದಿಕ್ಕನ್ನು ಮರುಪರಿಶೀಲಿಸಿದರೆ, ಕೆಲವರು ಹಳೆಯ ನೋವುಗಳನ್ನು ಬಿಡುವ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈ ವರ್ಷವು ನಿಮಗೆ ಬಿಡುವುದು ಒಂದು ಶಕ್ತಿ ಎಂಬ ಪಾಠ ಕಲಿಸಿದೆ. ಮೀನರಾಶಿಯವರು ಭಾವನಾತ್ಮಕವಾದರೂ ಬಲಿಷ್ಠರು. ಈ ವರ್ಷದಲ್ಲಿ ಕೆಲವರು ಮೋಸ, ಅಸಮಾಧಾನ ಅಥವಾ ನಿರಾಶೆ ಅನುಭವಿಸಿದರೂ ಅದರ ಪಾರ್ಶ್ವಭೂಮಿಯಲ್ಲಿ ನಿಮ್ಮ ಆತ್ಮ ಇನ್ನಷ್ಟು ಬಲಗೊಂಡಿದೆ. ನಿಮ್ಮ ಹೃದಯದಲ್ಲಿ ಈಗ ಹೆಚ್ಚು ಶಾಂತಿ ಮತ್ತು ಸ್ಪಷ್ಟತೆ ನೆಲೆಸಿದೆ. ನಿಮ್ಮ ಚಿಂತನೆ ಆಳವಾದದ್ದು, ಆದರೆ ಕೆಲವೊಮ್ಮೆ ಅದೇ ಆಳದ ಚಿಂತನೆ ನಿಮಗೆ ಒತ್ತಡ ತರಬಹುದು.